ಕುಂಭಮೇಳಕ್ಕೆ ಹೋಗ್ಬೇಕಂತ ಮೆಜೆಸ್ಟಿಕ್ಕಲ್ಲಿ ರಾತ್ರಿ ಕಾದು ಕೊನೆಗೆ ನಂಬರ್ 1 ಟೋಕನ್ ತೊಗೊಂಡು ಆಮೇಲೆ ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಊಟ ಎಲ್ಲ ತಿಂದು ರಶಲ್ಲಿ ಕೂತ್ಕೊಂಡು ಈಗ ಹುಡುಗರು ಕೆಲವೊಬ್ಬರು ಮಾರಕ್ಕೆ ಬರೋರಿಗೆ ತಲಾಟೆ ಮಾಡಿಕೊಂಡು ಹಾಗೂ ಹೀಗೂ 2 ದಿನ ಟ್ರೈನಲ್ಲಿ ಕಳೆದು ಪ್ರಯಾಗ್ರಾಜ್ನ ಹೋಗಿ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ಮಧ್ಯರಾತ್ರಿ 1 ಗಂಟೆಗೆ ಫುಲ್ ರಶ್ಶು. ಬರೀ ಟ್ರೈನಿಂದ ಎಕ್ಸಿಟ್ಟೇ ಅಷ್ಟು ರಶ್ ಇದೆ. ನಾವು ವೆಯ್ಟ್ ಮಾಡಬೇಕಾಯ್ತು ಸುಮಾರು ಹೊತ್ತು. ಆಮೇಲೆ ಅವ್ರ ಸಿಸ್ಟಮ್ ಇರೋದ್ರಿಂದ ಇನ್ ಬೇರೆ ಔಟ್ ಬೇರೆ. ಕೊನೆಗೆ ಆಟೋ ಗಿಟೋ ಎಲ್ಲ ಸಿಗದಿರೋ ಗೊತ್ತಾಯ್ತು ನಮಗೆ. ನಾವು ನಡ್ಕೊಂಡೆ ಸುಮಾರು ದೂರ ಹೋದ್ವಿ. ಆಮೇಲೆ ಹೋಗ್ತಾ ಎಲ್ಲ ಕಾರ್ನರಲ್ಲೂ ಪೊಲೀಸ್ ಇರ್ತಾರೆ, 4-5 ಜನ. ಅವರು ಪೊಲೀಸರು ಸಖತ್ ಹೆಲ್ಪ್ ಮಾಡಿದ್ರು. ಅಂದರೆ ಖುಷಿಯಾಗಿ ಇರಿಟೇಟ್ ಆಗಲಿಲ್ಲ, ಖುಷಿಯಾಗಿ ಹೇಳಿದ್ರು ಹಿಂಗೆ ಅಂತ. ಆಮೇಲೆ ಹೋದ್ವಿ ಸೋಮೇಶ್ವರ. ಅಲ್ಲಿ ಯಾರೋ ಹೇಳಿದ್ರು ಸೋಮೇಶ್ವರ ಘಾಟ್ಗೆ ಹೋಗ್ಬೇಕಂತ. ಸೊ ನಾವು ಟ್ರೈನಲ್ಲಿ ಆಲ್ರೆಡಿ ಒಂದು 3 ಗ್ರೂಪ್, ಅಂದರೆ ಅವರಿಬ್ಬರೆಲ್ಲ ಫ್ಯಾಮಿಲಿ ಇದ್ದರು, ನಾವು ಫ್ರೆಂಡ್ಸ್ ಇದ್ವಿ. ಅವರಿಂದ ಆ್ಯಕ್ಚುಲಿ ನಮ್ಗೆ ತುಂಬ ಅನುಕೂಲ ಆಯಿತು. ನಮ್ಗೆ ಎಲ್ಲಿ ಹೋಗಬೇಕು, ಹೇಗೆ, ಎಲ್ಲಿ ಕಮ್ಮಿ ಜನ ಇರ್ತಾರೆ ಅಂತ. ಆನಂತರ ಅದು ಹೇಗಿದೆ ಅಂದರೆ ಈ ದಡದಿಂದ ನೋಡಿದ್ರೆ ಆ ದಡ ಕಾಣಲ್ಲ. ರಾತ್ರಿ ಹೊತ್ತು ಲೈಟ್ ಇರೋದ್ರಿಂದ, ಅಂದರೆ ರಾತ್ರಿ ಅಂದರೆ ಮಧ್ಯರಾತ್ರಿ ಇದು ಲೈಟ್ ಇರೋದ್ರಿಂದ ಗೊತ್ತಾಗುತ್ತೆ ಆ ಕಡೆ ದಡ ಅಷ್ಟು ದೂರ ಇದೆ ಅಂತ. ಆಮೇಲೆ ಬಿಡು ಇವಾಗ ಆನು ಬಾಯಿ ಮುಚ್ಚು. ಗಂಗೆ ಪೂಜೆ ಮಾಡಬೇಕಂತ ಎಲ್ಲ ಐಟಮಲ್ಲೆಲ್ಲ ಇಟ್ಟಿರ್ತಾರೆ. ಅಲ್ಲಂತೂ ಹೂವು ಇಟ್ಕೊಂಡಿರೋದು ಒಂದು ವ್ಯಾಪಾರ, ದೀಪ ಇಟ್ಕೊಂಡಿರೋದು ಒಂದು ವ್ಯಾಪಾರ. ಅಷ್ಟು ಜನ, ಅದು 3 ಗಂಟೆ ರಾತ್ರಿ ಅಷ್ಟು ರಶ್ ಇದೆ. ಮತ್ತು ನಾವು ಸುಮಾರು ಕಿಲೋಮೀಟ್ರ್ ನೋಡ್ಕೊಂಡಿದ್ವಿ. ಇಲ್ಲಿ ನಮ್ಮ ಬಾಸ್ಗಳೆಲ್ಲ ರೆಡಿಯಾಗಿ ಹೋಗ್ತವ್ರೆ. ಇದೆಲ್ಲ ನಮ್ಮ ನೆನಪಿಗೆ ಮಾಡ್ಕೊತಾ ಇದ್ದೀವಿ. ಗೊತ್ತಿಲ್ಲ, ಮೊಬೈಲ್ ಸ್ಟೋರೇಜ್ ಎಲ್ಲ ಜಾಸ್ತಿ ಆದರೆ ಸುಮ್ಮನೆ ಡಿಲೀಟ್ ಮಾಡಬೇಕಾಗುತ್ತೆ. ಇದರಲ್ಲಿದ್ದರೆ ಯಾವಾಗಲೂ ಇರುತ್ತಲ್ಲ ಅಂತ, ಅನ್ಲೆಸ್ ಯೂಟ್ಯೂಬ್ ಬ್ಯಾನ್ ಆಗದೆ ಇದ್ದರೆ ಪುಣ್ಯಕ್ಕೆ. ಇವರು ಯಾರೋ ಟ್ರೈನಲ್ಲಿ ಇಲ್ಲ ರೀಲ್ಸಲ್ಲಿ ನೋಡಿದ್ದಾರೆ 12 ಸಲ ಮುಳುಗಬೇಕಂತ. ಸೊ 12 ಸಲ ಮುಳುಗೋಕ್ಕೂ ಮುಂಚೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಮುಂದೆ ಒಬ್ಬರು ಗೈಡ್ ಇದ್ದಾರೆ. ಹಾಗೆ ಆ ಗೈಡು ಅಷ್ಟು ಸಂಕಲ್ಪ ಮಾಡಿ ನೀರಲ್ಲಿ ಮುಳುಗಿ ಇನ್ನೇನು ಎದ್ದಾಳ್ತಾರೆ. ಅದನ್ನು ಇನ್ನೂ ನಾನು ಸಾಯೋವರೆಗೂ ನೆನ್ಪಿಡ್ಕೊಂಡಿರ್ತೀನಿ ಆ ಒಂದು ದೃಶ್ಯ. ನನ್ನ ನಿದ್ದೆಗಣ್ಣು ನೋಡಿ ಅದೇನು ಹೇಳ್ಕೊಂಡು ಹಾರಿದ್ರೂ ಗೊತ್ತಿಲ್ಲ. ಹಿಂದ್ಗಡೆ ಒಬ್ಬರು ಕಂಟಿನ್ಯೂಸ್ 12 ಸಲ ಮುಳುಗೋಕ್ಕೆ ಪ್ರಯತ್ನ ಪಡ್ತಾರೆ. ಮುದ್ದಿದ್ದವ್ರು ಇನ್ನೂ ಮನಸ್ಸು ಮಾಡಿಲ್ಲ. ಇವಾಗ ಇವ್ರು ಸ್ಟಾರ್ಟ್ ಮಾಡಿದ್ರು. ಅಷ್ಟು ಚಳಿ, ಕೈ ಕಾಲು ಎಲ್ಲ ನಂಬಾಗೋಯ್ತು. ನಮ್ಮ ಬಟ್ಟೆ ಹಿಂಡಕ್ಕೂ ಆಗ್ತಿಲ್ಲ ಕೈಯಲ್ಲಿ. ಅಷ್ಟು ಅದು ಫೀಲೇ ಆಗ್ತಿಲ್ಲ ಕೈ, ಅಷ್ಟು ಚಳೀಲಿ ನಾವು ಸ್ನಾನ ಮಾಡಿರೋದಲ್ಲಿ. ಸ್ನಾನ ಅಂದರೆ ಅದೇ ನಾವು ಆಲ್ರೆಡಿ ಒಂದು ಸಲ ಮುಳುಗಿದ್ದೀವಿ. ರಿಮೈನಿಂಗ್ ಇದನ್ನು ಇವಾಗ ಮುಳುಗ್ತಾಯಿದ್ದೀವಿ. ಕೆಲವೊಂದು ಕಡೆ ಅದು ಫುಲ್ ಡೆಪ್ತ್ ಇಲ್ಲ, ಕೂತ್ರೆ ಅದು ತಲೆನೇ ಮುಳುಗ್ತಿಲ್ಲ, ಬಾಡಿ ಮೇಲೆ ಫ್ಲೋಟ್ ಆಗ್ತಾಯಿದೆ. ಆನಂತರ ಬೆಂಕಿ ಹಾಕಿರೋರೆ ಅಲ್ಲಿ ದೊಡ್ಡ ಪುಣ್ಯವಂತರು ಹತ್ರ ನಮಗೆ. ಪಾಪ ಒಂದು ಆಂಟಿ, ಅವ್ರು ಅದೇನು ಬಟ್ಟೆ ಹಾಕಿದ್ರೋ ಗೊತ್ತಿಲ್ಲ, ಒಳ್ಳೆ ಬೆಂಕಿ ಇತ್ತು. ಸ್ವಲ್ಪ ಹೊತ್ತು ಕಾಯಿಸ್ಕೊಂಡ್ವಿ. ಪಾಪ ಅವರೇ ಆಂಟಿ, ಕೆಂಪು ಸೀರೆಯವ್ರು ಇದ್ದಾರಲ್ಲ ಅವರೇ. ಆನಂತರ ಸೂರ್ಯೋದಯ ಆಯಿತು. ಏನು ಜನ 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 ಅವ್ರು ಬರ್ತಾ ಇದ್ದಾರೆ. ನಾವು ರಾತ್ರಿ ಹೋಗೋಣ ಬೇಡ, ಬೆಳಗ್ಗೆ ಹೋಗೋಣ ಅಂದಿದ್ರೆ ಕಷ್ಟ ಇರೋದು. ನಾವು ಬೇಗ, ಯಾಕೆಂದರೆ ನಮ್ಮ ರಿಟರ್ನ್ ಟಿಕೆಟ್ ಆಗಿಲ್ಲ. ಬರೀ ನಾವು ತತ್ಕಾಲಲ್ಲಿ ಪ್ರೀಮಿಯಮ್ ತತ್ಕಾಲ, ಅದು 4 ಟಿಕೆಟ್ ಬೇಕಿತ್ತು, 3 ಟಿಕೆಟ್ ಅಷ್ಟೇ ಸಿಕ್ತು. ಕೆಲವರಂತೂ 1 ಜನರಲ್ ಟಿಕೆಟಲ್ಲಿ 6 ಜನ ಬಂದಿದ್ದಾರೆ, ಅಲ್ಲ 1 ಕನ್ಫರ್ಮ್ ಟಿಕೆಟಲ್ಲಿ 6 ಜನ ಬಂದಿದ್ದಾರೆ. ಇನ್ನು ಕೆಲವರು ಎಲ್ಲ ಜನರಲ್ ಟಿಕೆಟಲ್ಲಿ ಬಂದಿದ್ದಾರೆ 4. ಎಲ್ಲರೂ ಸ್ಲೀಪರ್ ಕ್ಲಾಸಲ್ಲಿ 750 ಆ ಥರ ಫೈನ್ ಕಟ್ಬಿಟ್ಟೆ ಟ್ರಾವೆಲ್ ಮಾಡಿದ್ದು. ನಾವಂತೂ ನಮ್ಮ ಕೆಳಗೆ ಸೀಟಲ್ಲಿ ಕೂರಲಿಲ್ಲ, ನಮ್ಮದು ಅಪ್ಪರ್ ಬತ್ತೆ ಏನಿತ್ತು ಅದರಲ್ಲೇ ಕೂತ್ಕೊಂಡೇ ಬಂದ್ವಿ.
ಇದು ಸಂಗಮ್ ಘಾಟ್ ಆ ಕಡೆ, ಈಗ ಅಲ್ಲಿ ಮುಂದೆ ಕಾಣುತ್ತೆ ಅಲ್ಲಿರೋದು. ನಾವು ಈ ಕಡೆ ಸೈಡ್ ಇರೋದು, ರೈಟ್ ಸೈಡ್ಗೆ. ಎಲ್ಲ ಕಡೆ ಸೆಕ್ಟರ್ಗಳ ಥರ ಮಾಡಿದ್ದಾರೆ. ದೊಡ್ಡ ಜಾಗ. ಪಾಪ ಅಲ್ಲಿ ಅನೌನ್ಸ್ ಕಳೆದೋಗಿ ಇವ್ರು ನೋಡಿ ತಾಯಿನ ಎತ್ಕೊಂಡ್ಬಂದಿದ್ದಾರೆ. ಇವರು ನಾಯಿ ಮರಿ ಕಳೆದೋಗಿರೋನೆಲ್ಲ ಅನೌನ್ಸ್ ಮಾಡ್ತಿರ್ತಾರೆ. ಅವ್ರವ್ರ ಪೇರೆಂಟ್ಸೇ ಮಾಡಬೇಕು, ಇಲ್ಲ ಕಳೆದೋಗಿರೋರೇ ಮಾಡಬೇಕು. ರಿಟರ್ನ್ ಬರುವಾಗ ಜಬ್ಬಲ್ಪುರ ಅನ್ಸುತ್ತೆ, ಜಬ್ಬಲ್ಪುರ ನಾಗ್ಪುರ. ನಮ್ಮ ಟ್ರೈನ್ಗಳೆಲ್ಲ ಡಿಲೇ ಆಗಿ ಕೊನೆಗೆ ಬರುವಾಗೆಲ್ಲ ಎಕ್ಸ್ಟ್ರಾ ಫೀಸ್ ಕಟ್ಟಿ ಎ ಸಿಲೇ ಬಂದ್ವಿ, ಖಾಲಿ ಇತ್ತು. ಪ್ರಯಾಗ್ರಾಜಿಂದ ಜಬ್ಬಲ್ಪುರ್ ಬರೋರ್ಗೂ ಭಾಳ ಹಿಂಸೆ ಐತೆ, ಯಾಕಂದರೆ ಅದು ಮುಂಬೈ ಟ್ರೈನು. ಜನ ಸಖತ್ತು ಏನಂತಾರೆ ಇದೇ ಇಲ್ಲ. ನಾವು ಇಲ್ಲಿ ಲೆಕ್ಕ ಮಾಡಿ ಬರುವಾಗ ಈಗ ಹೊರಟಿ ಟ್ರೈನಲ್ಲಿ ಸ್ವಲ್ಪ ನಾವೇನು ಬಾಡಿ ಪೇಯ್ನು ಆಗಿತ್ತಲ್ಲ ಎಲ್ಲ ರೆಸ್ಟ್ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಜೋಧ್ಪುರ್ ಮೈಸೂರು ಸೂಪರ್ ಫಾಸ್ಟ್ ಟ್ರೈನು. ಪ್ಯಾಂಟ್ರಿಯಿಂದ ಹಿಡಿದು ವಾಶ್ರೂಮ್ ಎಲ್ಲ ಭಾಳ ಕ್ಲೀನಾಗಿತ್ತು. ಹಗಲೆಲ್ಲ ಬಂದು ಹಿಂಸೆ ಕೊಡಲ್ಲ, ಬೇರೆಯವರೆಲ್ಲ ಬಂದು. ಫುಡ್ಡು ಕೂಡ ಕ್ಲೀನಾಗಿ ಹೈಜಿನಾಗಿತ್ತು. ಆ್ಯಕ್ಚುಲಿ ನಾವು ಅಷ್ಟು ಟ್ರಾವೆಲ್ ಮಾಡಿದ್ರಲ್ಲಿ ಈ ಟ್ರೈನ್ ಭಾಳ ಚೆನ್ನಾಗಿತ್ತು. ನಮಗೆ ಅದೇನೋ ಎಕನಾಮಿ ಅಂತ ಹೇಳ್ಬಿಟ್ಟು ಒಂಥರ ಡಿಫ್ರೆಂಟಾಗಿತ್ತು ಕೋಚು. ಅದರಲ್ಲಿ ಕೊಟ್ಟರು, ಎಕ್ಸ್ಟ್ರಾ ಫೀಸ್ ಕಟ್ಕೊಂಡು ನಾವು ಜನರಲ್ ಟಿಕೆಟ್